ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಅಧಿಕ ಮಾಸದಲ್ಲಿ ಕೊಡಬಹುದಾದ ಮತ್ತೊಂದು ಮಹತ್ವದ ದಾನವೆಂದರೆ ಆಕಳು ಮತ್ತು ಕರು ದಾನ. ನೋಡಿ, ಈ ರೀತಿ ಪಂಚಲೋಹದ ಆಕಳು ಮತ್ತು ಕರು ಎಲ್ಲ ಕಡೆಗೂ ಸಿಗುತ್ತದೆ. ಅನುಕೂಲವಿದ್ದವರು ಬೆಳ್ಳಿ ಆಕಳು ಕರುವನ್ನು ಸಹ ಕೊಡಬಹುದು. ಇಂತಹ ಆಕಳು ಮತ್ತು ಕರುವನ್ನು ತಂದು ಒಂದು ಹಿತ್ತಾಳೆ ಬಟ್ಟಲಿನಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಅದರಲ್ಲಿ ಈ ರೀತಿ ಆಕಳು ಮತ್ತು ಕರುವನ್ನು ಇಟ್ಟು ದೇವರ ಮುಂದೆ ರಂಗೋಲಿ ಹಾಕಿ ಮಣೆ ಮೇಲೆ ಈ ಆಕಳು ಕರು ಇಟ್ಟ ಬಟ್ಟಲನ್ನು ಮಣೆ ಮೇಲೆ ಇಡಬೇಕು. ನಂತರ ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂಗಳನ್ನು ಏರಿಸಿ ದೀಪ ಹಚ್ಚಿ ಪೂಜೆ ಮಾಡಬೇಕು. ಆಕಳಿಗೆ ನೈವೇದ್ಯಕ್ಕೆ ಅಕ್ಕಿ ಬೆಲ್ಲವನ್ನು ಇಡಬೇಕು. ಆಕಳು ಮತ್ತು ಕರುವಿನೊಂದಿಗೆ ನೈವೇದ್ಯಕ್ಕೆ ಇಟ್ಟ ಅಕ್ಕಿ ಬೆಲ್ಲವನ್ನು ಸಹ ದಾನ ಮಾಡಬೇಕು. ದಾನವನ್ನು ನಿಮ್ಮ ಯಥಾಶಕ್ತಿ ಕೊಡಬೇಕು. ಹಿತ್ತಾಳೆ ಬಟ್ಟಲು ಇಲ್ಲದಿದ್ದರೆ ದೊನ್ನೆಯಲ್ಲಿ ಸಹ ಇಟ್ಟು ಆಕಳು ಮತ್ತು ಕರುವನ್ನು ದಾನ ಮಾಡಬಹುದು. ನೈವೇದ್ಯಕ್ಕೆ ಇಟ್ಟ ಬಟ್ಟಲು ದಾನ ಕೊಡಬೇಕೆಂದೇನೂ ಇಲ್ಲ. ಕೇವಲ ಅಕ್ಕಿ ಬೆಲ್ಲವನ್ನು ಕೊಡಬಹುದು. ಅಧಿಕ ಮಾಸದಲ್ಲಿ ಸಾಧ್ಯವಿದ್ದರೆ ಇಂಥ 33 ಆಕಳು ಮತ್ತು ಕರುಗಳನ್ನು 33 ಜನರಿಗೆ ದಾನವನ್ನು ಕೊಡಬಹುದು. 33 ಜನ ಮುತ್ತೈದೆಯರಿಗೆ ಆಕಳು ಮತ್ತು ಕರುವನ್ನು ದಾನ ಮಾಡುವುದಾದರೆ ಒಟ್ಟಿಗೆ 33 ಆಕಳು ಮತ್ತು ಕರು ಹಾಗೂ ಹಿತ್ತಾಳೆ ಬಟ್ಟಲು ಅಥವಾ ದೊನ್ನೆಗಳನ್ನು ತಂದು ಅದರಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಆಕಳು ಮತ್ತು ಕರುವನ್ನು ಇಟ್ಟು ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಿ 33 ಜನ ಮುತ್ತೈದೆಯರಿಗೆ ದಾನವನ್ನು ಕೊಡಬಹುದು. ಈ ದಾನವನ್ನು ಬ್ರಾಹ್ಮಣರಿಗೂ ಸಹ ಕೊಡಬಹುದು. ಮುತ್ತೈದೆಯರಿಗೆ ಈ ರೀತಿ ದಾನವನ್ನು ಕೊಡುವಾಗ ಅದರೊಂದಿಗೆ ಸಾಧ್ಯವಿದ್ದವರು ಬ್ಲೌಸ್ ಪೀಸು, ಅಕ್ಕಿ ಉಡಿ, ದಕ್ಷಿಣೆ ಹಾಕಿ ಉಡಿ ತುಂಬಬಹುದು. ಇಲ್ಲದಿದ್ದರೆ ಕೇವಲ ಅಕ್ಕಿ ಉಡಿ ಹಾಗೂ ದಕ್ಷಿಣೆಯನ್ನು ಈ ಆಕಳು ಕರುವಿನೊಂದಿಗೆ ದಾನವನ್ನು ಕೊಡಬಹುದು.